ಹಲೋ, ವೆಲ್ಕಮ್ ಟು ನಮ್ಮ ಚಾನಲ್. ಇವತ್ತು ಸಿಂಪಲಾಗಿ ಟೊಮೊಟೊ ಸಾಂಬಾರು ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ ಆಯಿತಾ. ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಳ್ಳಿ, ಆಮೇಲೆ ಟೊಮೊಟೊ ಕಟ್ ಮಾಡ್ಕೊಳ್ಳಿ, ಆಮೇಲೆ ಆಲೂಗೆಡ್ಡೆ ಕಟ್ ಮಾಡಿಕೊಂಡು ಕಾಯಿನ ಹೊಡೆದು ತುರಿದು ಸಪ್ರೇಟಾಗಿ ಇಟ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಅಕ್ಕಿನ ತೊಳೆದಿಟ್ಕೊಂಡು ಅಕ್ಕಿನ ಒಂದೆರಡು ಸಲ ತೊಳೆದು ಉಪ್ಪು ಹಾಕಿ ಅನ್ನಕ್ಕೆ ಇಟ್ಕೊಂಬಿಡಿ. ಅನ್ನ ಹಾಕ್ತಾ ಇರೋದು ಅದ್ರ ಪಾಡಿಗೆ. ಆಮೇಲೆ ಒಗ್ಗರಣೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾಯಿದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಚಿಟಪಟ ಅಂತ ಅಂದಮೇಲೆ ಜೀರಿಗೆ ಹಾಕಿ. ಜೀರಿಗೆ ಸ್ವಲ್ಪ ಘಮ ಬರುತ್ತೆ. ಘಮ ಬಂದಮೇಲೆ ಸ್ವಲ್ಪ ಸೌಟಲ್ಲಿ ತಿರುವಿ ಕಡಲೆಬೇಳೆ ಹಾಕಿ. ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಉರಿರಿ. ಅದಾದಮೇಲೆ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೋತಾ ಇದ್ದೀನಿ ನಾನು. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಗೋಲ್ಡನ್ ಬ್ರೌನ್ ಆದಮೇಲೆ ಟೊಮೊಟೊ ಹಾಕ್ತಿದ್ದೀನಿ. ಟೊಮೊಟೊ ಸಾಂಬಾರೇ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೀನಿ. ಟೊಮೊಟೊ ಚೆನ್ನಾಗಿ ಬೇಯಬೇಕು. ಬೆಂದಾದ್ಮೇಲೆ ಆಲೂಗೆಡ್ಡೆ ಹಾಕ್ಕೊಳ್ಳಿ. ಆಲೂಗೆಡ್ಡೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಚೆನ್ನಾಗಿ ಎಣ್ಣೆಲೆ ಹುರಿಬೇಕು. ಹುರಿದಾದ್ಮೇಲೆ ಅರಿಶಿನ ಹಾಕೋಣ. ಅರಿಶಿನ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ತಳ ಒತ್ತಿದಂಗೆ ಸೌಟಲ್ಲಿ ತಿರ್ಕೊಳ್ಳಿ. ಬೆಂದ ಮೇಲೆ ಎಷ್ಟು ಸಾಂಬಾರು ಬೇಕು ನಿಮಗೆ ಅಷ್ಟು ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು. ಈಗ ಖಾರದ ಪುಡಿ, ಬೀಜದ ಪುಡಿ ಮಿಕ್ಸ್ ಇರೋದು 3 ಸ್ಪೂನ್ ಹಾಕ್ತಿದ್ದೀನಿ. ಸಾಂಬಾರಿಗೆ ಗಟ್ಟಿ ಹಾಕ್ಬೇಕಂದ್ರೆ 3 ಸ್ಪೂನ್ ಹಾಕಬೇಕು. 3 ಸ್ಪೂನ್ ಹಾಕ್ತಿದ್ದೀನಿ. ಇದಕ್ಕೆ ಮೇಜರ್ಲಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇಂಪಾರ್ಟೆಂಟು, ಸೊ ನಾನು ಜಾಸ್ತಿ ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಅದ್ರ ಘಮ ನಂಗೆ ಇಷ್ಟ ಆಗುತ್ತೆ, ಅದಕ್ಕೆ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಅದು ಚೆನ್ನಾಗಿ ಕುದಿಲಿ. ಕುದಿದ್ಮೇಲೆ ಅದ್ರ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ, ಸೂಪರ್. ಚೆನ್ನಾಗಿ ಕುದ್ಮೇಲೆ ಕಾಯಿ ಹಾಕೋಣ. ಸ್ಟೈಲಿಶಾಗಿ ಹಾಕೋಣ. ಓಕೆ, ಗುಡ್. ಬಾಯಿ ಮುಚ್ಚಿ ಪ್ರೆಸೆಂಟೇಷನ್ ಮಾಡೋಣ. ರೈಸ್ ಮೇಲೆ ತುಪ್ಪ ಹಾಕಿ ನಾವು ಮಾಡಿರೋ ಟೊಮೊಟೊ ಸಾಂಬಾರನ್ನ ಹಾಕಿ ಟೇಸ್ಟ್ ಮಾಡ್ತಾ ಇದ್ರೆ ಸೂಪರ್. ನಾವಂತೂ ಟೇಸ್ಟ್ ಮಾಡಿದ್ವಿ, ಚೆನ್ನಾಗಿತ್ತು. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹೀಗೆ ಚಿಕ್ಕ ಪುಟ್ಟ ವಿಡಿಯೋಗಳು ನಿಮಗೆ ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದ.